ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಪಲ್ಲವಿ ಕುಕಿಂಗ್ ಚಾನಲ್. ನಾನಿವತ್ತು ಚಿಕನ್ ಬಿರಿಯಾನಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ನಾನಿಲ್ಲೊಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಅದಕ್ಕೆ ಚಕ್ಕೆ ಮತ್ತು 3 ಲವಂಗ ಹಾಕ್ಕೊಂಡಿದ್ದೀನಿ. ಚಕ್ಕೆ 1 ಪೀಸ್ನ 2 ಪೀಸ್ ಮಾಡ್ಕೊಂಡಿದ್ದೀನಿ. ಮತ್ತು 3 ಗೆಡ್ಡೆ ಬೆಳ್ಳುಳ್ಳಿನ ಬಿಡಿಸ್ಕೊಂಡು ಹಾಕ್ಕೊಂಡಿದ್ದೀನಿ. ಅರ್ಧ ಗಡ್ಡೆಯಷ್ಟು ಶುಂಠಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. 5 ರಿಂದ 6 ಹಸಿಮೆಣಸಿನ್ಕಾಯಿ, ನಿಮಗೆ ಖಾರಕ್ಕೆ ಎಷ್ಟು ಬೇಕು ನೋಡ್ಕೊಂಡು ಹಾಕ್ಕೊಳ್ಳಿ. ನಾನಿಲ್ಲಿ 6 ತೊಗೊಂಡಿದ್ದೀನಿ. ಮತ್ತು 2 ಆನಿಯನ್ನು ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ನೀವು ಆನಿಯನ್ ಬೇಕು ಅಂದರೆ ಹಾಕ್ಕೊಬೋದು, ಇಲ್ಲ ಹಚ್ಚಕ್ಕೆ ಹಾಕ್ಕೊಬೋದು. 1 ಹಿಡಿ ಕೊತ್ತಂಬರಿ ಮತ್ತು 1 ಹಿಡಿ ಪುದೀನ ತಗೊಂಡಿದ್ದೀನಿ. 2 ಹಾಕ್ಕೊಂಡ್ಬಿಡ್ತೀನಿ. ಸ್ವಲ್ಪ ನೀರು ಹಾಕ್ಕೊಂಡಿದ್ದಕ್ಕೆ ರುಬ್ಬಿಟ್ಕೊಂಡ್ಬಂದ್ಬಿಡೋಣ. ಈ ಥರ ಅಂದರೆ ಸಾಕು, ಸಾಫ್ಟಾಗಿ ಆಡಿಸ್ಕೊಳ್ಳಿ. ಮತ್ತು ನಾನಿಲ್ಲಿ ಅಕ್ಕಿ ಎಷ್ಟು ಬೇಕು ನೋಡ್ಕೊಂಡು ತೊಗೊತೀನಿ. 2 ಗ್ಲಾಸ್ ಅಕ್ಕಿನ ತೊಗೊತಿದ್ದೀನಿ. 1 kg ಚಿಕನ್ಗೆ 2 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ ನಾನು. ಈಗ ಇದನ್ನು ವಾಶ್ ಮಾಡ್ಕೊಂಬರೋಣ. ಇದಕ್ಕೆ ನೀರು ಹಾಕ್ಕೊಂಡು ನೆನೆಸಿಟ್ಕೊಳ್ಳೋಣ. ಈಗ ಅದಾದಮೇಲೆ ಚಿಕನ್ನ ಮ್ಯಾರಿನೇಟ್ ಮಾಡಿ ಇಟ್ಕೊತಾ ಇದ್ದೀನಿ. ರುಬ್ಬಿಟ್ಟು ಮಸಾಲೆಯಲ್ಲಿ 3 ಸ್ಪೂನ್ ತೆಗ್ದು ಸ್ವಲ್ಪ ಅರಿಶಿಣ, ಅದು ವಿಡಿಯೋ ಸ್ಕಿಪ್ ಆಗಿದೆ, ಸಾರಿ. ಸ್ವಲ್ಪ ಅರಿಶಿಣ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡು ಈಗ ಕುಕ್ಕರ್ ಇಟ್ಟಿದ್ದೀನಿ. ಇದಕ್ಕೆ 100 ಗ್ರಾಮ್ ಅಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ. ಮತ್ತು ಪಲಾವ್ಗೆ ಏನೇನು ಹಾಕ್ತೀವಿ ಅದೇನೆ 2 ಎಲೆ ಸೋಂಪು, ಚಕ್ಕೆ, ಲವಂಗ, ಮೆಣಸು, ಮತ್ತು ಇಲ್ಲಿ ಸ್ವಲ್ಪ ಗಸಗಸೆನ ತೊಗೊಂಡಿದ್ದೀನಿ. ಈಗ ಇದನ್ನು ಹಾಕ್ಕೊತಾ ಇದ್ದೀನಿ. ಅದು ಸ್ಮೆಲ್ ಬರಬೇಕು, ಗಮ್ ಅನ್ನಬೇಕು, ಅಲ್ಲಿ ಗಂಟ ಸ್ವಲ್ಪ 1-2 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಎರಡರಿಂದ 3 ಹಸಿಮೆಣ್ಸಿಕಾಯನ್ನ ಕಟ್ ಮಾಡ್ಕೊಂಡಿದ್ದೀನಿ. ಅದು ಹಾಕ್ಕೊಂಡು 1-2 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಮತ್ತು ಇಲ್ಲಿ ನಾನು 4 ಆನಿಯನ್ ಕಟ್ ಮಾಡಿಕೊಂಡು ಉದ್ದುದಾಗಿ ಹಚ್ಚಿಟ್ಕೊಂಡು ಹಾಕ್ಕೊತಾ ಇದ್ದೀನಿ. ನೀವು ಆಡ್ಸೋಕೆ ಹಾಕಿಲ್ಲ ಅಂದರೆ 6 ಹಚ್ಚಿಟ್ಕೊಳ್ಳಿ. ಆಡ್ಸೋಕೆ ಹಾಕಿದರೆ 4 ಇಲ್ಲ 3 ಹಚ್ಚಿಟ್ಕೊಳ್ಳಿ ಸಾಕು. ಈಗ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ತುಂಬ ಏನು ಬ್ರೌನಿಷ್ ಏನು ಬರೋದು ಬೇಡ, ಸ್ವಲ್ಪ ಫ್ರೈ ಆದರೆ ಸಾಕು. ಮತ್ತು ಇದಕ್ಕೆ ನಾನೀಗ ಟೊಮೊಟೊ ಹಾಕ್ಕೊತಾ ಇದ್ದೀನಿ. 1-2 ನಿಮಿಷ ಫ್ರೈ ಮಾಡಿಕೊಂಡು ಅದು ಸ್ವಲ್ಪ ಸಾಫ್ಟ್ ಆಗೋ ಗಂಟ ಹಂಗೆ ಕ್ಲೋಸ್ ಮಾಡಿ ಇಡ್ತೀನಿ.
ನೋಡಿ ಈಗ ಸ್ವಲ್ಪ ಎಲ್ಲ ಸಾಫ್ಟಾಗಿದೆ. ಆರಿಸಿಟ್ಕೊಂಡಿದ್ದಂಥ ಮಸಾಲೆನ ಇದ್ರೊಳಗಡೆ ಹಾಕೋತೀನಿ. ಮಸಾಲೆನೂ ಅಷ್ಟೇ, ನಾವೆಲ್ಲ ಐಟಮ್ಸು ಹಸಿದು ಹಾಕ್ಕೊಂಡಿರ್ತೀವಿ, ಅದಕ್ಕೆ ಅದು ಚೆನ್ನಾಗಿ ಮಸಾಲೆ ಬೆಂದಿದೆ ಅಂತ ಹೇಗೆ ತಿಳ್ಕೊಳ್ಳೋದು ಅಂದರೆ, ಹಾಕಿರೋಂಥ 2 ನಿಮಿಷದಲ್ಲಿ ಎಣ್ಣೆ ಎಲ್ಲ ಮೇಲೆ ಬಂದಿದ್ರೆ ಮಸಾಲೆ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ. ನೋಡಿ ಈಗ ಆಯಲೆಲ್ಲ ಮೇಲೆ ಬಂದಿದೆ, ಮಸಾಲೆ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ. ಈಗ ಚಿಕನ್ ಮ್ಯಾರಿನೇಟ್ ಮಾಡಿಟ್ಕೊಂಡಿದ್ದನ್ನು ಹಾಕ್ಕೋತಾ ಇದ್ದೀನಿ. ಹಾಕ್ಕೊಂಡು ಒಂದು 5 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚಿಕನ್ಗೆಲ್ಲ ಸ್ವಲ್ಪ ಮಸಾಲೆ ಅಲ್ಲೂ ಹಿಡಿದಿದೆ, ಇಲ್ಲೊಂದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಿರೋದು ಹಿಡೀಲಿ ಅಂತ ಅಷ್ಟೇ. ನೀವು ಬೇಡ ಅಂದರೆ ಹಂಗೆ ನೀರು ಆ್ಯಡ್ ಮಾಡ್ಕೊಬೋದು. ಇದಕ್ಕೆ ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ ಚಿಕನ್ ಹಿಡೀಲಿ ಅಂತ. ಗರಂ ಮಸಾಲ 1 ಸ್ಪೂನು, ಅರಿಶಿನ 1/4 ಸ್ಪೂನು, ಅಚ್ಚ ಖಾರದ ಪುಡಿ 1/2 ಸ್ಪೂನು. ನಿಮ್ಗೆ ಖಾರ ಎಷ್ಟು ಬೇಕು ನೋಡ್ಕೊಂಡು ಹಾಕೊಳ್ಳಿ, ಏಕೆಂದರೆ ನಾನು ಆಡ್ಸೋಕ್ಕೂ ಹಾಕಿದ್ದೀನಿ ಮತ್ತು ರುಬ್ಬಕ್ಕೆ ಹಾಕಿದ್ದೀನಿ, ಅದಕ್ಕೋಸ್ಕರ. ಧನಿಯಾ ಪುಡಿ 2 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನೋಡಿ ಚಿಕನ್ನು ಎಲ್ಲ ಚೆನ್ನಾಗಿ ಮಸಾಲೆ ಎಲ್ಲ ಹಿಡ್ದಿದೆ. ನಾನು 2 ಲೋಟ ಅಕ್ಕಿ ತೊಗೊಂಡಿದ್ದೆ, 4 ಲೋಟ ನೀರನ್ನ ಹಾಕೋತಾ ಇದ್ದೀನಿ. ಈಗ ಇದು ಕುದಿ ಬರಲಿ, ಮುಚ್ಚಿಡ್ತೀನಿ ನಾನು ಪ್ಲೇಟ್ನ. ಕುದಿ ಬಂದಮೇಲೆ ನೀವು ಯಾವತ್ತೇ ಇದ್ದರೂ ಪಲಾವ್ ಮಾಡಿದ್ರು ಅಷ್ಟೇ, ಬಿರಿಯಾನಿ ಮಾಡಿದ್ರು ಅಷ್ಟೇ, ಏನೇ ಮಾಡಿದ್ರು ಅಷ್ಟೇ, ಯಾವುದೇ ಆದ್ರೂ ಕುಕ್ಕರಲ್ಲಿ ಮಾಡಿದ್ರೆ ಕುದಿ ಬಂದಮೇಲೆ ಅಕ್ಕಿ ಹಾಕ್ಕೊಳ್ಳಿ, ಇಲ್ಲಾಂದರೆ ಕೆಳಗಡೆ ಸೀದೋಗ್ಬಿಡುತ್ತೆ, ಹಿಡಿದು ಬಿಡುತ್ತೆ. ಅದಕ್ಕೋಸ್ಕರ ಈಗ ಅಕ್ಕಿನ ಹಾಕೋತಾ ಇದ್ದೀನಿ. ಇದು ಒಂದು ರೌಂಡ್ ಕುದಿ ಬರಲಿ. ಉಪ್ಪೆಲ್ಲ ಸರಿಯಾಗಿದೆಯಾ ಅಂತ ನೋಡ್ಕೊಳ್ಳಿ. ನೋಡಿ ಇದೀಗ ಕುದಿ ಬಂದಿದೆ. ಉಪ್ಪು ಸ್ವಲ್ಪ ಕಮ್ಮಿ ಅನ್ನಿಸ್ತು, ಅದಕ್ಕೆ ಇನ್ನೂ ಸ್ವಲ್ಪ ಉಪ್ಪನ್ನ ಹಾಕೋತಾ ಇದ್ದೀನಿ. ನೀವು ನೋಡಿಬಿಟ್ಟು ಉಪ್ಪನ್ನ ಹಾಕ್ಕೊಳ್ಳಿ. ತುಂಬ ಏನು ಮಿಕ್ಸ್ ಮಾಡೋಕ್ಕೆ ಹೋಗ್ಬಿಡಿ, 2 ಸಲ 3 ಸಲ ತಿರುಗಿಸಿ, ಅಕ್ಕಿ ಎಲ್ಲ ಚೂರು ಚೂರು ಆಗಿಬಿಡುತ್ತೆ. ಅದಕ್ಕೋಸ್ಕರ ಈಗ ನಾನು ಲಿಡ್ ಕ್ಲೋಸ್ ಮಾಡ್ಕೊತಾ ಇದ್ದೀನಿ. ಎರಡು ವಿಜಿಲು ಮಿನಿಮಮ್ ಅಂದರೂ ಕೂಗಿಸ್ಬೇಕು, ಚಿಕನ್ ಬೇಯಬೇಕಲ್ಲ, ಅದಕ್ಕೋಸ್ಕರ. ಈಗ ಆರಿದ ತಕ್ಷಣ, ವಿಜಿಲ್ ಆರಿದ ತಕ್ಷಣ ಎಲ್ಲ ಹೋದ ತಕ್ಷಣ ಏನು ತೆಗಿಯೋಕ್ಕೆ ಹೋಗಬೇಡಿ, 10 ನಿಮಿಷ ಬಿಟ್ಕೊಂಡೇ ತೆಗೀರಿ. ನೋಡಿ ಹೇಗೆ ಬಂದಿದೆ, ತುಂಬ ಚೆನ್ನಾಗಿರುತ್ತೆ, ಟ್ರೈ ಮಾಡಿ ನೋಡಿ. ಪಾತ್ರೆಯಲ್ಲಿ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ ಸ್ವಲ್ಪ ಬೇಗ ಆಗಲಿ ಅಂತ ಕುಕ್ಕರಲ್ಲಿ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ಪ್ಲೇಟ್ಗೆ ಹಾಕ್ಕೊಂಡಿದ್ದೀನಿ. ನೋಡಿ ಯಾವ ಥರ ಬಂದಿದೆ ಅಂತ. ಹೋಟೆಲ್ ಶೈಲಿಯಲ್ಲೇ ಬರುತ್ತೆ, ಟ್ರೈ ಮಾಡಿ ನೋಡಿ. ಟ್ರೈ ಮಾಡಿದ್ಮೇಲೆ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಏನಾರ ತಪ್ಪಿದರೆ ಹೇಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ.